ರಘುನಂದನ ರಾಮ ರಘುನಂದನ ರಾಮ ಜಾನಕೀಪತಿ ರಾಮ ಜಾನಕೀಪತಿ ರಾಮ ಶಿವರಾಮತಿ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮ ದಿನವರ್ಧನ ರಾಮ ದಿನವರ್ಧನ ರಾಮ ಭಕ್ತವರ್ಧನ ರಾಮ ಭಕ್ತವರ್ಧನ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮದಾಸ ಮಾಡೆ ತೋಜ ರಾಮದಾಸ ಮಾಡೆ ತೋಜ ಅಗಮ್ಯ ಲೀಲಾ ಅಗಮ್ಯ ಲೀಲಾ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ 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 श्रोते पुसती कोण ग्रंथ काय बोलिले श्रवण केलियाने प्राप्त काय आहे श्रीराम ग्रंथानाम दासबोध गुरु शिष्यांच्या संवाद येत बोलिला विशद भक्ती मार्ग श्रीराम नवविधा भक्ती आणि ज्ञान बोलिले वैराग्याचे लक्षण बहुधा अध्यात्म निरूपण निरूपिले श्रीराम भक्तीचे न योगे देव निश्चयी पावती मानव ऐसा आहे अभिप्राव ये ग्रंथी श्रीराम मुख्य देवाचा निश्चयो मुख्य भक्ताचा निश्चयो जीव शिवाचा निश्चयो बोलिला असे जय जय रघुवीर विठ्ठल पार्वती पतेश्वर रमादेव राजा सद्गुरु महाराज की जय ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ವೀರ ಧೀರ ಸನ್ಯಾಸಿ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಂಪ್ರದಾಯದ ಮೂಲ ಪುರುಷರಿಂದ ಇಲ್ಲೇವರೆಗೆ ಆಗಿ ಹೋದಂತಹ ಎಲ್ಲ ಸದ್ಗುರುವರ್ಯರ ಪಾದಾರವಿಂದಕ್ಕೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರ ಕೃಪಾ ಈ ಒಂದು ಸದ್ಗುರು ಪ್ರಸಾದ ಅನ್ನುವಂತಹ ನಿವೇಶನದಲ್ಲಿ ಅವರೇ ನೀಡಿದಂತಹ ನಿವೇಶನದಲ್ಲಿ ಸಮರ್ಥರ ಅರ್ಥಾರ್ಥ ದಾಸಬೋಧದ 36ನೇ ವರ್ಷದ ಸಪ್ತಾಹ ಇವತ್ತ ಪ್ರಾರಂಭ ಆಯಿತು. ಅದು ಹೇಗೆ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಗ್ರಂಥರಾಜ ದಾಸಬೋಧದ ಪೂಜೆಯೊಂದಿಗೆ ಇವತ್ತಿನ ಒಂದು ಸಪ್ತಾಹದ ಪ್ರಾರಂಭ ಆಗ್ಯದ. ಇನ್ನು 3 ದಿವಸ ನಾವು ನೀವುಗಳೆಲ್ಲ
ಜೀವನದ ಸತ್ಯವನ್ನ ಶೋಧ ಮಾಡಬೇಕಾಗಿತ್ತು ಅಂದ್ರ, ಸದ್ಗುರುಗಳನ್ನ ಸಂತೋಷಪಡಿಸಬೇಕಾಗಿತ್ತು ಅಂದ್ರ, ಜನನ ಮಾಡ ಚಕ್ರದಿಂದ ಬಿಡುಗಡೆ ಆಗಬೇಕಾಗಿತ್ತು ಅನ್ನುವಂಥ ಒಂದು ವಿಶೇಷ ಮುಮುಕ್ಷತ್ವವನ್ನು ನಾವು ತಿರುಗಿ ಮತ್ತೆ ಪಡ್ಕೋಬೇಕಾಗಿದೆ. ತಿರುಗಿ ಪಡ್ಕೋಬೇಕಾಗಿದ್ದರೆ ಕೆಲವೊಬ್ಬರಿಗೆ ಮುಮುಕ್ಷತ್ವ ಆದಮೇಲೆ ಸಾಧಕತ್ವ ಪ್ರಾಪ್ತ ಆಗ್ಯದ, ಕೆಲವೊಬ್ಬರಿಗೆ ಸಮರ್ಥರ ಕರುಣಾದಿಂದ ಉಪದೇಶ ಕೊಟ್ಟು ಬಿಟ್ಟಾರ. ಆದರೆ ಮುಮುಕ್ಷತ್ವ ಇರ್ಲಾರ್ದನೇ ಅವರು ಸಾಧಕತ್ವಕ್ಕೆ ಗಂಟು ಬಿದ್ದದ್ದಾಗ್ಯದ. ಆದ್ರೆ ಹೆಂಗದಂದ್ರೆ ಆಧ್ಯಾತ್ಮದೊಳಗೆ ಮುಮುಕ್ಷತ್ವ ಬದ್ಧತ್ವದಿಂದ ನೆಕ್ಸ್ಟ್ ಬದ್ಧದ ಏನಪ್ಪ ಅಂದ್ರೆ ಮುಮುಕ್ಷತ್ವ ತೀವ್ರತರವಾದಂಥ ಮುಮುಕ್ಷತ್ವ ನಮ್ಮಲ್ಲಿದ್ದಾಗ ಮಾತ್ರ ನಮ್ಮ ಸಾಧಕತ್ವ ಫಲಪ್ರದ ಆಗ್ಲಿಕ್ಕೆ ಸಾಧ್ತದೆ. ಇರ್ಲಿಕ್ಕಂದ್ರೆ ಸಾಧಕತ್ವ ಇದನ್ನೋದು ಹೆಂಗೆ ಆಗ್ತದೆ ಅಂದ್ರೆ ಸುಮ್ಮನೆ ಒಂದು ಏನಪ್ಪ ಅಂದ್ರೆ ಜಗತ್ತಿಗೆ ತೋರಿಸೋ ಸಂಬಂಧ ನಾವು ಮಾಡೋದಾಗ್ತದೆ ಹೊರತಾಗಿ ಅಂತರಂಗದ ವಿಶಾಲತೆ ಅಲ್ಲಿ ಆಗುವುದಿಲ್ಲ. ಮಹಾರಾಜರು ಇಚ್ಛಾ ಮಾಡಿದಂಥ ಆಂತರಿಕ ಒಂದು ಏನಪ್ಪ ಅಂದ್ರೆ ಅವಸ್ಥೆ ನಮ್ಮದು ಇರುವುದಿಲ್ಲ. ಕೇವಲ ಏನಪ್ಪ ಅಂದ್ರೆ ನೋಡಲಿಕ್ಕೆ ಹೊರಗಿನ ಸ್ಥಿತಿ ಚಲೋ ಅನ್ನಿಸ್ತದ, ಆಂತರಿಕವಾಗಿ ನಾವೆಲ್ಲರೂ ವಿಷಯದಿಂದ ಹೊರಗೆ ಬರಲಾರ್ದನೇ ಇರ್ತೇವೆ. ಹೀಗಾಗಿ ಜನ್ಮಗಳು ಹೋಗ್ತಾವೆ. ಅದಕ್ಕೆ ಕೆಲವೊಂದನ್ನು ನೀವು ತಿಳ್ಕೋಬೇಕಾಗ್ಯದಂತೆ ಸಮರ್ಥರು ಈ ದಾಸಬೋಧ ಗ್ರಂಥದಲ್ಲಿ ಗ್ರಂಥಾರಂಭ ಲಕ್ಷಣದೊಳಗೆ ಈ ಗ್ರಂಥದೊಳಗೆ ಏನೇನು ಹೇಳ್ಕೊತ ಬಂದನಿ ಅನ್ನುವಂಥದ್ದನ್ನು ಮೊದಲನೇ ಸಮಾಸದಾಗೆ ಹೇಳಿದರು. ಇಷ್ಟೋ ತನಕ ಅಂದೆವು ನಾವು ವಿಧಾ ಭಕ್ತಿಯ ನಿತ್ಯಾನ ಬೋಲಿನೇ ವೈರಾಗ್ಯ 9 ವಿಧದ ಭಕ್ತಿಗಳನ್ನು ಹೇಳಿನಪ್ಪ. ಆಮೇಲೆ ಶುದ್ಧವಾದ ಜ್ಞಾನದ ಬಗ್ಗೆ ಹೇಳಿನಿ. ಶುದ್ಧವಾದ ಜ್ಞಾನ ಒಂದನೇ ಹೇಳಿಲ್ಲ, ಆದರೆ ಅದಕ್ಕಿಂತ ಮೊದಲು ಬಹುಧಾ ಜ್ಞಾನವನ್ನು ಹೇಳಿನಿ. ಮುಖ್ಯ ಭಕ್ತಿ ಚ ನಿಶ್ಚಯೋ, ಮುಖ್ಯ ಭಕ್ತಿ ಯಾವುದನ್ನೋದು ಹೇಳಿನಿ. ಆತ್ಮಸ್ಥಿತಿ ಅಂದ್ರೆ ಯಾವುದು ಅಂತ ಹೇಳಿನಿ. ಮುಖ್ಯ ಭಕ್ತಿ ಚ ನಿಶ್ಚಯೋ, ಆತ್ಮಸ್ಥಿತಿ ಚ ನಿಶ್ಚಯೋ, ಸಾಯುಜ್ಯ ಮುಕ್ತಿ ಅಂದ್ರೆ ಯಾವುದು ಅದನ್ನು ನಿಶ್ಚಯಾತ್ಮಕವಾಗಿ ನಾನು ಹೇಳಿನಿ. ಹಿಂಗ ಅವ್ರು ಹೇಳ್ಕೊತ ಇವತ್ತಿನ ಕೊನೆಯ ಒಂದು ಓವಿಗೆ ನಾವೇನು ನಿಂದ್ರಿಸಿದಿಲ್ಲ, ಆ ಓವಿ ಯಾವುದಂದ್ರ ಮುಖ್ಯ ದೇವಾಚ ನಿಶ್ಚಯೋ, ಮುಖ್ಯ ದೇವಾಚ ನಿಶ್ಚಯೋ, ಮುಖ್ಯ ಭಕ್ತಾಚ ನಿಶ್ಚಯೋ, ಜೀವ ಶಿವಾಚ ನಿಶ್ಚಯೋ ಬೋಲಿಲಾಸೆ. ಇವನ್ನು ನಾನು ನಿಶ್ಚಯಾತ್ಮಕವಾಗಿ ಹೇಳಿನಿ. ಯಾಕಂದ್ರೆ ಇವನ್ನೆಲ್ಲ ನೀವು ತಿಳ್ಕೊಳ್ಳಾರ್ದ ಕೇವಲ ನಾನು ಬಹಳಷ್ಟು ವರ್ಷ ಈ ಅಧ್ಯಾತ್ಮದ ಕಳತೀನಿ ಅಂತಂದ ಮಾತ್ರಕ್ಕೆ ಸಮಾಧಾನ ಅನ್ನುವಂಥದ್ದು ಅದು ಶುದ್ಧ ಜ್ಞಾನದಿಂದ ಆಗ್ತಾ ಹೊರತಾಗಿ ಬಹಳಷ್ಟು ಸಮಯ ನಾವು ಈ ಪರಮಾತ್ಮದ ಕಳೆದೇವಂದ್ರೂ ಆಗುವುದಿಲ್ಲ. ಬಹಳಷ್ಟು ಸಮಯ ನಾವು ಸಮರ್ಥರ ಜೊತೆ ಒಡನಾಟದೊಳಗೆ ಇದ್ದೇವಂದ್ರೂ ಆಗುವುದಿಲ್ಲ. ಬಹಳಷ್ಟು ನಾವೇನಪ್ಪ ಅಂದ್ರೆ ಮಹಾರಾಜರಿಗಾಗಿ ತನುಮನ ಧನವನ್ನು ಖರ್ಚು ಮಾಡೇವಂದ್ರೂ ಆಗುವುದಿಲ್ಲ. ಅದು ಯಾವಾಗ ಆಗ್ತದೆ ಅಂತಂದ್ರೆ ಶುದ್ಧ ಜ್ಞಾನ ನಮ್ಮಲ್ಲಿ ಪ್ರಾಪ್ತ ಆಗ್ತದೆ. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ನಿಜಗುಣ ಶಿವಕರು ಹೇಳ್ತಾರೆ. ಮುಕ್ತಿ ಆಗ್ಬೇಕಾದ್ರೆ ಜ್ಞಾನ ಒಂದೇ ಮುಖ್ಯದ. ಆ ಜ್ಞಾನವನ್ನು ಯಾವುದು ಜ್ಞಾನ ಅಂದ್ರೆ ಶುದ್ಧ ಜ್ಞಾನ. ಹೆಂಗೆ ಬಂಗಾರದ ಮಹತ್ವ ನಮಗೆ ತಿಳಿಬೇಕಾಗಿತ್ತು ಅಂದ್ರೆ ಉಳಿದ ಧಾತುಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಂತಾರೋ. ಏನು ಅಂದ್ರೆ ಏನು, ಕೆಬ್ಬಣದ ಬಗ್ಗೆ ಗೊತ್ತಿರಬೇಕು, ಹಿತ್ತಾಳಿ ಬಗ್ಗೆ ಗೊತ್ತಿರಬೇಕು, ಸ್ಟೀಲದ ಬಗ್ಗೆ ಗೊತ್ತಿರಬೇಕು, ಆಮೇಲೆ ತಾಮ್ರದ ಬಗ್ಗೆ, ಹಿಂಗೆ ಎಲ್ಲ ಗೊತ್ತಿರಬೇಕು. ಅವ್ರ ಗುಣಲಕ್ಷಣಗಳು ಗೊತ್ತಿರಬೇಕು. ಇವೆಲ್ಲ ಗೊತ್ತಾದ್ರೆ ಏನಾಗ್ತದೆ, ಇವೆಲ್ಲ ಕಾಲಕ್ಕೆ ತಕ್ಕಂಗ ಸಮಯ ಹೋದಂಗ ಸಂಘ ದೋಷದಿಂದ ಬದಲಾಗ್ತಾವ. ಇವೆಲ್ಲ ಈಗ ಹೇಳಿದಂಥ ಎಲ್ಲ ಮೆಟಲ್ಸ್ ಏನಾಗ್ತವೆ ಸಂಘ ದೋಷದಿಂದ. ಹಿತ್ತಾಳಿ ಕಿಲಬ ಅಂತದ, ತಾಮ್ರ ತನ್ನ ಒಂದು ಇದು ಮೊದಲಿನ ಇದು ಕಳ್ಕೊಂಡು ಬಿಡ್ತದೆ, ಕಪ್ಪು ವರ್ಣಕ್ಕೆ ಹೋಗಿಬಿಡ್ತದೆ, ಕೆಬ್ಬಣ ತುಕ್ಕು ಹಿಡಿತದೆ, ಹಿಂಗೆಲ್ಲ ಆಗ್ತದೆ. ಅವು ಯಾಕೆ ಆಗ್ತಾವಂದ್ರೆ ಕೆಬ್ಬಣಕ್ಕೆ ಭೂಮಿ ಸಂಘ ಬಂತು, ಮಣ್ಣಿನ ಸಂಘ ಬಂತಂದ್ರೆ ತುಕ್ಕು ಹಿಡಿತದೆ. ಆಮೇಲೆ ಹಿತ್ತಾಳಿಗೆ ಮತ್ತೆ ಯಾವುದೋ ಒಂದು ಇದು ಆಗಿ ಕಿಲುಬ ಆಗಿಬಿಡ್ತದೆ. ಮೊದಲು ನೋಡ್ರಿ ಕಿಲುಬ ಇದು ಮಾಡ್ತಿದ್ರು ನೋಡಿ, ಹೌದಲ್ಲ, ಮ್ಯಾಲೆ ಹಚ್ಚಿದ್ರು. ಯಾಕಂದ್ರೆ ಅದು ಕಿಲುಬ ಅಂತಂದ್ರೆ ಅಲ್ಲಿ ಏನು ಪದಾರ್ಥ ಮಾಡಿದ್ರು ಸಹಿತ ಅದು ಕಿಲುಬ ತನ್ನ ಇದು ತೋರಿಸೇ ಬಿಡ್ತದೆ. ಹಂಗ ಮನುಷ್ಯ ಏನಾಗ್ತದೆ ಗೊತ್ತಲ್ಲ, ಶುದ್ಧ ಜ್ಞಾನ ಆಗಲಾರದಂಥ ಮನುಷ್ಯ ನಾನಾ ಥರದ ಜ್ಞಾನ ಅವಾಗ ಆಗಿದ್ರು ಸಹಿತ ಸಂಘ ದೋಷದಿಂದ ಯಾರ ಸಂಘದೊಳಗೆ ಅವ್ ಹೆಚ್ಚು ಕಳೀತಾನ ಆ ಒಂದು ಸಂಘದೊಳಗೆ ಯಾವೊಂದು ಇದೇ ಇರ್ತಲ್ಲ, ಗೆಳೆಯ ಇರ್ತಲ್ಲ, ಅವನ ಗುಣಗಳು ಇವು ಬರ್ತಿರ್ತಾವ. ಯಾಕಂದ್ರೆ ಬದಲಾವಣೆ ಆಗ್ತಾವ ಇವು ಗುಣಗಳು. ಆದ್ರೆ ಶುದ್ಧ ಜ್ಞಾನ ಯಾರಿಗಾಗ್ಯದ ಅವ್ರು ಬದಲಾಗೋದಿಲ್ಲ.
ಈಗ ಸಮರ್ಥರಂತವ್ರು ಶುದ್ಧ ಜ್ಞಾನ ಸಂಪನ್ನರವರು. ಅವ್ರು ನೀವು ಎಲ್ಲೇ ಹೋದ್ರು ಸಹಿತ ತಮ್ಮದೇ ಆದಂತಹ ಒಂದು ಸ್ಥಿತಿಯಿಂದ ಅವರು ಕೆಳಗೆ ಬರ್ತಿದ್ದಿಲ್ಲ. ಅವರು ಜನಿ ಅಸೋನಿ ಆಪಣ ಜನ ವೇಗಳ ಸಾಧುಗಳ ಲಕ್ಷಣ ಹೇಳುವತ್ನಾಗ ಸಮರ್ಥರಂತಾರ ಅವರು ಜನಿ ಅಸೋನಿ ಅದ್ರ ನಮ್ಮೆಲ್ಲರ ನಡು ಇರ್ತಿದ್ರು ಖರೆ, ಆದ್ರೆ ನಮ್ಮ ದೃಷ್ಟಿಯೊಳಗೆ ಇರ್ತಿದ್ರು. ಆದ್ರೆ ಅವರು ಜನಾವೇಗಳ ನಮ್ಮೆಲ್ಲರಿಂದ ಹೊರಗಿರ್ತಿದ್ರು. ತಮ್ಮದೇ ಆದಂಥ ಸ್ವರೂಪ ಸ್ಥಿತಿ ಒಳಗೆ ಅವರು ಯಾವಾಗಲೂ ಸ್ಥಿರವಾಗಿ ಉಳಿತಿದ್ರು. ಯಾಕಂದ್ರೆ ಅವರು ಶುದ್ಧ ಜ್ಞಾನ ಸಂಪನ್ನರು, ಬ್ರಹ್ಮಜ್ಞಾನಿಗಳು, ಆತ್ಮಜ್ಞಾನಿಗಳು. ಹಂಗ ಬಂಗಾರ ಹೆಂಗದ ಇವೆಲ್ಲ ಧಾತುಗಳು ಪರಕಾದ್ರೆ ಬಂಗಾರ ಆಗೋದಿಲ್ಲ ನೋಡ್ರಿ ನೀವು. ಬಂಗಾರದ ಗುಣ ಹೆಂಗದ ಅಂದ್ರೆ ಮೃದು ಇರ್ತದೆ, ಯಾವಾಗಲೂ ತನ್ನ ಹೊಳಪು ಕಳ್ಕೋದಿಲ್ಲ. ಇವತ್ತು ನೀವು ಮಣ್ಣಾಗಿ ಹೋಗೋದಿಡು, ಕೆಸರಾಗಿಡು, ತೊಳೆದೆ ಅಂದ್ರೆ ಮೊದಲಿನ ಒಂದು ಏನಪ್ಪ ಅಂದ್ರೆ ಹೊಳಪು ಹಂಗೇ ಇರ್ತದೆ. ಏನು ಅದನ್ನ ಯಾವ ಧಾತು ಜೋಡಿ ಇಟ್ಟರು ಸಹಿತ ಅದ್ರ ಪರಿವರ್ತನೆ ಅದಾಗುವುದಿಲ್ಲ. ಬಂಗಾರ ಅಂದ್ರೆ ಹಂಗ ಮೃದು, ಕಣ್ಣಿಗೆ ಅದು ಹೊಳಿತಿರ್ತದ ಖರೆ, ಕಣ್ಣಿಗೆ ಕಣ್ಣಿಗೂ ಇದು ಆಗುದಿಲ್ಲ. ಕೆಲವೊಂದು ಹೊಳಿತಾವ ವಸ್ತುಗಳು ಮತ್ತೊಬ್ಬರು ಕಣ್ಣಿಗೆ ಒಂದು ನಮೂನಿ ಏನು ಹೋಗ್ಕೊಂಬಾರೆ ಅಂತ ಕಣ್ಣು ಮುಚ್ಚು ಹಂಗಾಗ್ತದೆ. ಇವು ಹಂಗಲ್ಲ, ಹೊಳದ್ರು ಸಹಿತ ನೋಡ್ಬೇಕು ಅನ್ನಿಸ್ತದೆ. ನೋಡು ಆ ಬಂಗಾರ ಯಾರು ಒಂದೇ ಒಂದು ಬಂಗಾರದ ಒಡವಿ ಯಾರಾದ್ರೂ ಒಳಗೆ ಹಾಕೊಂಡಿದ್ರು ಅಂದ್ರೆ ಅವ್ರು ಇಡೀ ಸುಂದರದಾಗ ಅದೊಂದು ಮೆರಕು ಕೊಡ್ತದೆ. ಹಂಗ ನಾವು ಶುದ್ಧ ಜ್ಞಾನ ಸಂಪನ್ನರಾದೆವು ಅಂದ್ರೆ ಜನರ 4 ಮಂದಿ ಒಳಗೆ ನಾವು ಎದ್ದು ಕಾಣ್ತೀವಿ. ನಮ್ಮನ್ನು ನೋಡಿದ ಕೂಡಲೇ ನಿಮಗೊಂದು ಸೂತ್ರ ಹೇಳ್ತೀನಿ. ನಮ್ಮನ್ನು ನೋಡಿದ ಕೂಡಲೇ ನಮಗೆ ಗೊತ್ತಿರ್ಲಾರ್ದವರು, ಪರಿಚಯ ಇರ್ಲಾರ್ದವರು ನಮಗೆ ನಮಸ್ಕಾರ ಮಾಡಿಬಿಡ್ಬೇಕು. ಎದುರಿಗೆ ನಾವು ಹಾದ್ಯಾಗ ಹೋಗುವತ್ನಾಗ ನಮಗೇನು ಪರಿಚಯ ಇಲ್ಲ, ನಮ್ಮನ್ನು ನೋಡಿದ ಕೂಡಲೇ ಅವ್ರ ಕೈ ಎತ್ತಿ ಬಿಡ್ಬೇಕು, ಈಗ ನಮಸ್ಕಾರ ಮಾಡಬೇಕು. ನಿಮಗೆ ಆಶ್ಚರ್ಯ ಅನಿಸ್ಬೇಕು, ನೀವು ಏನೂ ಪರಿಚಯ ಇಲ್ಲ, ನನಗೆ ಯಾಕೆ ನಮಸ್ಕಾರ ಮಾಡಿದ? ಅವ ಯಾಕೆ ನಮಸ್ಕಾರ ಮಾಡಿರ್ತಾನಂದ್ರೆ ಅವನಂತಲ್ಲೂ ಏನಾದರೂ ಸ್ವಲ್ಪ ಅಧ್ಯಾತ್ಮದ ಒಂದು ಶಕ್ತಿ ಇರ್ತದೆ, ನಮ್ಮಂತಲ್ಲಿಯೂ ಸಮರ್ಥರ ಒಂದು ಸ್ವರೂಪದ ಇದು ಇರ್ತದೆ ಅಂಥೇಳಿ ಅವು ಎರಡು ಮಿಲನದಾಗ ನಮಸ್ಕಾರ. ಈಗ ಬಹಳಷ್ಟು ಮಂದಿಗೆ ಸಾಧಕರಿಗೆ ಇವು ಆಗ್ತಾವೆ. ಈಗ ನಮಗೆ ಏನು ಪ್ರಶ್ನೆ ಬಂದಿದ್ದು ಅಂದ್ರೆ ಈ 3 ದಿವಸನಾಗ ಕೆಲವೊಂದು ವಿಷಯಗಳ ಮೇಲೆ ಪ್ರವಚನ ಮಾಡೋದು. ಅದ್ರಾಗ ಅವ್ರು ಏನಂದ್ರು, ಮುಖ್ಯ ದೇವಾಚ ನಿಶ್ಚಯ ಅಂದ್ರೆ ಮುಖ್ಯ ದೇವನಾರು ಅನ್ನುವಂಥದ್ದನ್ನು ನಾವು ನಿಶ್ಚಯಾತ್ಮಕವಾಗಿ ಈ 3 ದಿವಸನಾಗ ತಿಳ್ಕೋಬೇಕಾಗಿದೆ. ಆಮೇಲೆ ಮುಖ್ಯ ಭಕ್ತಾಚ ನಿಶ್ಚಯ, ಮುಖ್ಯ ಭಕ್ತ ಯಾರು ಅನ್ನುವಂಥದ್ದನ್ನು ಈ 3 ದಿವಸನಾಗ ತಿಳ್ಕೋಬೇಕಾಗಿದೆ. ಆಮೇಲೆ ಜೀವ ಶಿವಾಚ ನಿಶ್ಚಯ ಬೋನಿಲಾಶ ಅಂದ್ರೆ ಜೀವ ಮತ್ತು ಶಿವ, ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಒಂದು ಇದು ಏನು ಭೇದದ. ಆಮೇಲೆ ಕೊನೆಗೆ ಅವು ಎರಡತ್ರ ಏಕಾಕಾರ ಆದಾಗ ಅಲ್ಲಿ ಭೇದ ಹೋಗಿ ಅಭೇದ ಸ್ಥಿತಿ ಹೆಂಗೆ ಪ್ರಾಪ್ತ ಆಗ್ತದೆ ಅನ್ನುವಂಥ ಬ್ರಹ್ಮಜ್ಞಾನಕ್ಕೆ ಒಂದು ವಿಚಾರವನ್ನ ಕೊನೆಯ ದಿವಸ ನಾವು ತಿಳ್ಕೊಬೇಕಾಗಿದೆ. ಇವತ್ತಿನ ದಿವಸದಾಗ ಮುಖ್ಯ ದೇವ ಯಾರು ಅನ್ನುವಂಥದ್ದನ್ನು ನಾವು ನಿಶ್ಚಯಾತ್ಮಕವಾಗಿ ತಿಳ್ಕೊಬೇಕಾಗಿದೆ. ವಿಚಾರ ಮಾಡಿದ್ರೆ ಸಂಪ್ರದಾಯದಾಗ ಇದ್ದವ್ರಿಗೆ ಮೊದಲು ಮಾಡಿಕೊಂಡು ಮುಖ್ಯ ದೇವರು ಸದ್ಗುರುನಾಥ ಅನ್ನುವಂಥದ್ದನ್ನು ಬಹಳಷ್ಟು ಮಂದಿಗೆ ಅರಿವಿಗೆ ಬಂದಿಲ್ಲ, ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಗುರುಕೃಪಾದಿಂದ ವಂಚಿತರಾಗಿರ್ತಾರಂತೇಳಿ ಬರುವುದಿಲ್ಲ. ಮತ್ತು 33 ಕೋಟಿ ದೇವತೆಗಳು ಬೆನ್ನೆ ಹತ್ತಾರೆ, ಮನಿ ದೇವರು ಬೆನ್ನೆ ಹತ್ತಾರೆ. ಕೆಲವೊಂದು ದೇವರುಗಳಿಗೆ ಭಯ ಪಡ್ತಾರೆ, ಕೆಲವೊಂದು ದೇವರುಗಳಿಗೆ ನಮ್ಮ ದೇವರು ಅಂತ ಅಂತಾರೆ, ಕೆಲವೊಂದು ದೇವರುಗಳು ಏನು ಬೇಡ್ತಾವ ಅದನ್ನು ಮಾಡಿ ಹಾಕ್ತಾರೆ. ಕೆಲವೊಂದು ದೇವ್ರು ನೋಡ್ರಿ ಉಂಡಿ ಬೇಡ್ತಾವ, ಕೆಲವೊಂದು ದೇವ್ರು ಬಜಿ ಬೇಡ್ತಾವ, ಕೆಲವೊಂದು ದೇವ್ರು ಮತ್ತೊಂದು ಏನೋ ಭಂಡಾರ ಬೇಡ್ತಾವ ಇಸ್ರಾಣಿ, ಕೆಲವೊಂದು ದೇವ್ರು ಇಡ್ಲಿ ಬೇಡ್ತಾವ. ಈಗ ಹೊಸ ದೇವರುಗಳು ಬಿಜಾಪುರದಾಗ ಒಂದು ಅಂಗಡಿ ಇತ್ತು, ಇಡ್ಲೇಶ್ವರ ಪ್ರಸನ್ನ ಅಂತ ಆ ಅಂಗಡಿ ಹೆಸರು. ಅಂದ್ರೆ ಆ ದೇವ್ರಿಗೆ ಇಡ್ಲಿ ಸೇರ್ತಿತ್ತು ಅಂದಂಗೆಲ್ಲ. ಕೆಲವೊಂದು ಬರೀ ಭಂಡಾರ ಬೇಕಂತಾವ, ಕೆಲವೊಂದು ನಮಗೆ ಮಾಂಸ ಬೇಕಂತಾವ, ಕೆಲವೊಂದು ದೇವರುಗಳು ಭಯಂಕರ ಪಲ್ಯಗಳು ಬೇಕಂತಾರ, ಕೆಲವೊಬ್ಬರಿಗೆ ದಿವಸ ಹೋಳಿಗೆ ಬೇಕಂತ ದೇವರುಗಳು. ಅಂದರೆ ಈ ದೇವರುಗಳು ಸೃಷ್ಟಿ ಮದಿಲ ದೇವ ಹಾ ಸೃಷ್ಟಿಚ ಸ್ವಭಾವ ಯಾವ ವೇಗಳೆ ಅಂತರ್ಭಾವ ಕೋಟಿ ಚೀನಾಯಿ ಅಂತೇಳಿ 11ನೇ ದಶಕನಾಗ ಸಮರ್ಥರಂತಾರ ಚತ್ವಾರ ದೇವ ನಿರೂಪಣದೊಳಗೆ. ಇಲ್ಲೇ ಹುಟ್ಟಿದ ದೇವರುಗಳು ಇವು ಏನೇನು ಬೇಡ್ತಾವಲ್ಲ, ಯಾಕೆ ಬೇಡ್ತಾವ ಅನ್ನೋದು ಅವು ಏನೂ ಬೇಡೇ ಇಲ್ಲ.
ಏನೋ ಉಳ್ಕಿದ ದೇವರುಗಳಿಗೆ ಉಳ್ಕಿದ್ದು ಮೆಟಲ್ದಿಂದ ಪ್ರತಿಮಾ ದೇವರುಗಳು ಏನು ಬೇಯಲಿಕ್ಕೆ ಸಾಧ್ಯದ ರಾಜ? ಹೌದಲ್ಲ? ಇವು ಉಳ್ಕಿದ ತಿರುಗಾಡೋ ದೇವರುಗಳು ಬೇಡಬಹುದು, ಆದ್ರೆ ಅವ್ರು ಬೇಡಿಲ್ಲ. ನಮಗ್ ಬೇಕಾಗಿದ್ದು ಅವ್ಕ್ ಬೇಕಂತ ಹೇಳಿ ನಾವು ಮಾಡ್ಕೊತ ಹೋಗ್ಯವು. ಕಡಿಗೆ ಅದು ಮಾಡಿದಾಗ ಅವ್ಕ್ ಸಂತೋಷವಾಗಿದೆ, ಅಥವಾ ನಾವು ಹಿಡಿದ ಕೆಲಸ ಆಗ್ಯದ ಅಂತೇಳಿ ನಮ್ಮ ದೇವರಿಗೆ ಅದ ಪಾಡಾಕದ ಅಂತೇಳಿ ನಾವು ಮಾಡ್ಕೊತ ಹೋಗ್ಯವು. ಇದು ನಮ್ಮದು ಪ್ರಕೃತಿ ಮದಿಲ ದೇವ, ಆ ಪ್ರಕೃತಿ ಸ್ವಭಾವ ಏನ್ ಸಮರ್ಥರಂತಾರ ಯಾವ ಏಕಳೆ ಅಂತರ್ಭಾವ ಕೋಟಿ ಜೀವ ಏಕ ನಾನಾ ಪ್ರತಿಮಾ, ದುಸರಾ ಅವತಾರ ಮಹಿಮಾ, ತಿಸರಾ ತೋ ಅಂತರಾತ್ಮ, ಚೌಥಾ ತೋ ನಿರ್ವಿಕಾರಿ. ನಾಲ್ಕನೇ ದೇವ್ರನ್ನ ಯಾರು ಹೇಳ್ತಾರ? ನಿರ್ವಿಕಾರಿ ದೇವ್ರು ಯಾರಪ್ಪ ಅಂದ್ರ ಅವ ನಿರ್ವಿಕಾರ ಸ್ವರೂಪದ ಸದ್ಗುರುನಾಥ ಮಾತ್ರ ನಿರ್ವಿಕಾರಿ. ಉಳುಕಿದವ್ರು ಎಲ್ಲರೂ ನಾಶ ಆಗುವಂತ. ಇವು ಉಳ್ಕಿದ್ ಯಾವ ಪ್ರತಿಮಾ ದೇವ್ರು ನೋಡ್ರಿ, ಬಂಗಾರ ದೇವ್ರು ಮಾಡ್ತಾರ ಶ್ರೀಮಂತರು. ಅಕಸ್ಮಾತ್ ಬಡತನ ಬಂತಂದ್ರೆ ಬಂಗಾರ ಕರೆಸ್ಕೊಂಡು ಇದು ಮಾಡಿ ಬಿಡ್ತಾರೆ, ಹೌದಲ್ಲ? ಕಲ್ಲು ದೇವ್ರು ಅಂತ ಮಾಡ್ತಾರೆ. ಅವ್ರು ಮುಳುಗಿದಾಗ ಒಂದು ದೇವ್ರು ತಗೊಂಡು ಬರ್ತಾರೆ, ನಮ್ಮ ದೇವ್ರು ಅಂತಾರ. ಈ ಯಾವುದೇ ಪ್ರತಿಮಾ ದೇವರುಗಳು ಅಂತರು ಅವು ಏನದ ಪ್ರಸಂಗ ಬಂದಾಗ ಅವ್ನು ಹೆಂಗ್ ಬೇಕಾದಾಗ ಬೆಳ್ಳಿ ದೇವರ ಮಾಡಿದ್ರು ಸಹಿತ ಒಮ್ಮೆ ಹಂಗೆ ಪ್ರಸಂಗ ಬಂದ್ಬಿಡ್ತದ. ಮಾಡ್ತಾರಿಲ್ಲ. ಏನ ಕಲ್ಲು ದೇವ್ರು ಮಾಡಿರ್ತಾರಪ್ಪ, ಅಲ್ಲ ಇಸ್ರಾಣಿ ಕಲ್ಲು ದೇವ್ರು ಮಾಡಿರ್ತಾರ. ನಮ್ಮ ಹನುಮಪ್ಪ ಅವಾಗ ಸ್ಥಾಪನೆ ಮಾಡುದಿಲ್ಲ, ಎಲ್ಲಿಯೋ ಹೋಗಿ ಬಿಟ್ಟಿರ್ತದ ಹನುಮಪ್ಪ. ಎಲ್ಲೋ ಕಟೈಲಿ ಇದು ಮಾಡ್ಲಿಕ್ಕೆ ಮೂರ್ತಿ ಮಾಡ್ಲಿಕ್ಕೆ ಕೊಟ್ಟೇವ್ರಿ. ಆ ಮೊದ್ಲಿನ ದೇವ್ರು ಮುಖ ಆಗಿಬಿಟ್ಟಿದ್ರು. ಒಂದ ಬಟ್ ಮುರಿದ್ರು ಸಹಿತ ಅದನ್ನ ಏನ್ ಮಾಡ್ತಾರಂತ ತಿಳ್ಕೊಂಡಿನಿ. ಅದನ್ನ ಇದ್ರೆ ಇರಲ್ಲ, ಕೆಟ್ಟ ದಿವ್ಸ ಪೂಜೆ ಮಾಡ್ತೇವೆ ಅಂತ ಇಡ್ತಾರ, ಹೋಗಿ ಹೊಳೆಯಾಗ ಒಗಿತಾರ, ಹೌದಲ್ಲ? ಹೊಳೆಯಾಗ ಹೋಗಿದ್ ಬಿಡ್ತಾರ. ನಾ ಬಬಲೇಶ್ವರ ಕಂಟ್ರೋಲ್ ಇದ್ದಾಗ ಗಣಪನ ದೊಡ್ಡ ಸಾಮೂಹಿಕ ಗಣಪತಿ ದೊಡ್ಡದು ಮಾಡಿದ್ರಪ್ಪ. ಅದನ್ನ 5 ದಿವ್ಸನಾಗ ಸಾಕಾಗೇ ಇರ್ತದ ಅವ್ರಿಗೆ. ಯಾವಾಗ ಒಯ್ದೊಂದು ಮೆಟ್ಟಿಗೆ ಹಚ್ಚಿಡು ಅಂತ ಹೇಳಿ ಹೋಗಿ ಎಲ್ಲಿ ಅವ್ರನ್ನ ಇದು ಮಾಡಿ ವಿಸರ್ಜನೆ ಮಾಡಿದ್ರಂದ್ರ ಸಾರವಾಡ ಡೋಣ್ಯಾಗ ವಿಸರ್ಜನೆ ಮಾಡಿದ್ರು. ಡೋಣಿ ಕಾಯಂ ಇರುದಿಲ್ಲ, ಅದ ಒಂದು ದಿವ್ಸನಾಗ ಇಳಿದು ಹೋಗ್ತದ. ಅದು ಡೋಣಿ ಬಂದಾಗ ಬ್ರಿಡ್ಜ್ ಮೇಲೆ ನಿಂತು ಒಗದಾರ, ಅದು ಹಿಂಗ್ ಕೂತಿತ್ತಪ್ಪ ಗಣಪ. ನಾ ದಿವಸ ಬರವನಲ್ಲ, ಬರಬಾರ್ತ ಒಂದ್ 2 ದಿವ್ಸನ ನೀರು ಹೋಗ್ಬಿಟ್ಟು ಮುಂದ್ ಮ್ಯಾಲ ಬಿಸಿಲು ಬಡ್ಲಿಕ್ಕತ್ತು, ಒಂದು ಕೈ ಉಚ್ಚಿ ಬೀಳಿಕತ್ತು, ಮ್ಯಾಲಿನ ಇದು ಉಚ್ಚಿ ಬೀಳಿಕತ್ತು, ಒಂದೊಂದೊಂದು ಉಚ್ಚಿ ಬೀಳಿಕತ್ತು. ಯಾರು ನೋಡೋರು ದಿಕ್ಕಿಲ್ಲ. ಇದು ಹೆಂಗ ಇದು ಬೇಸಿ ಅನ್ಸುದಿಲ್ಲ ಅಂತಾರೆ ಸಮರ್ಥರು. 19ನೇ ದಶಕ ಅಥವಾ 20ನೇ ದಶಕ 9ನೇ 10ನೇ ಮಾಸದಾಗ ಹೇಳ್ತಾರ ಅವ್ರು. ದೇವ್ರ ಇದು ಮಾಡೋದು, ಕೂಡ್ಸೋದು, 5 ದಿವ್ಸ ಕುಣದೆ ಆಡೋದು ಎಲ್ಲ ಮಾಡೋದು, 5ನೇ ದಿವ್ಸ ಒಯ್ದು ಒಗದು ಬಂದ್ಬಿಡೋದು. ಇದನ್ನ ಯಾಕೆ ಅವ್ರು ಬರೆದ್ರು ಅಂತಂದ್ರೆ ನಮ್ಮದು ಹಣೆ ಬರಿಷ್ಟೇ. ಹುಟ್ಟಿದ ಕೂಲೆ ಚಂದಾಗಿ ಹುರುಪ್ಲೆ ಹೆಸರು ಇಡ್ತಾರೆ. ಮುಂದೆ ಅವ್ರು 5 ದಿವ್ಸದ ನಮ್ಮ ಪ್ರಾರಬ್ಧಾನುಸಾರವಾಗಿ ಈ ದೇವರುಗಳು ಸಹಿತ ಒಮ್ಮೆ ಗಪ್ಪಾಗಿ ಬಿಡ್ತಾವ. ಗಪ್ಪ ಆದ್ಮೇಲೆ ಇಟ್ಕೊಂಡು ಕೊಡ್ತಾರ, ಮುಗಿತದ. ಆಮೇಲೆ ಅನ್ಯರಲ್ಲಿ ಜನಿಸಿರ್ತ ಅಂಗನೆಯ ಕರೆ ತಂದು ತನ್ನ ಮನೆಯೊಳಗರ್ಧ ಹಾಂಗಿ ಎನಿಸಿ ಭಿನ್ನವಿಲ್ಲದರ್ಧ ದೇಹವನ್ನು ಕೊಟ್ಟು ಚೆನ್ನಿಗ ಹಸುವಳಿಗೆ ನೂನಗಂದು. ಅಕ್ಕಿನೇ ನಮ್ ಜೋಡಿ ಇದ್ದ ಆಕಿನೇ ಅಂತಾಳ. ಲಘು ಏನಪ್ಪ ಬಾಯ್ಲಿಕ್ಕತ್ತಂದ್ರ ಸಿಕ್ಕಾಪಟ್ಟೆ ಅದ ನಮಗ್ ಕನಸಿನಾಗ ಬಂದಂಗ. ಅಂದ್ರ ಮುಖ್ಯ ದೇವನನ್ನ ನಾವು ತಿಳ್ಕೊತನಕ ಭಕ್ತಿ ಪ್ರಾರಂಭ ಆಗುದು. ಅದಕ್ಕೆ ತುಕಾರಾಮ್ ಮಹಾರಾಜರಾದ್ರು ಬರೀ ಸಕಲ ದೇವಾಂತೆ ದೈವತ, ಸಕಲ ದೇವಾಂತೆ ದೈವತ, ಸಕಲ ದೇವಾಂತೆ ದೈವತ, ಸಕಲ ದೇವಾಂತೆ ದೈವತ. ಸಾತೋರು ನಾಥಯೇ ಕಲಾ ಸದ್ಗುರು, ನಾಥಯೇ ಕಲಾ ಸಕಲ ದೇವಾಂತೆ ದೈವತ, ಸಕಲ ದೇವಾಂತೆ ದೈವತ, ಸಕಲ ದೇವಾಂತೆ ದೈವತ. ರಾಮ ಕೇಲ ಬ್ರಹ್ಮಜ್ಞಾನಿ, ರಾಮ ಕೇಲ ಬ್ರಹ್ಮಜ್ಞಾನಿ, ರಾಮ ಕೇಲ ಬ್ರಹ್ಮಜ್ಞಾನಿ, ರಾಮ ಕೇಲ ಬ್ರಹ್ಮಜ್ಞಾನಿ. ವಚಿತ್ತ ಮುನಿ ತಾರಕ ಸಕಲ ದೇವಾಂತೆ ದೈವತ, ಸಕಲ ದೇವಾಂತೆ ದೈವತ, ಸಕಲ ದೇವಾಂತೆ ದೈವತ. ಕೃಷ್ಣ ಗುರು ಸಂದೀಪನ, ಕೃಷ್ಣ
ಗುರು ಸಂದೀಪನ ಗುಣ ಬ್ರಹ್ಮ ಕಾವಿಯೇ ಗುಣ ಬ್ರಹ್ಮ ಕಾವಿಯೇ ದೇವಾ तुकामणे सद्गुरु सेवा सकल देवा तुकामणे सद्गुरु सेवा तुकामणे सद्गुरु सेवा सकल देवा वारिता देवा वारिता सकल देवा सकल देवा के दैवत सकल देवा के दैवत कुमार कुमारी कुमार कुमारी कुमार कुमारी जय कुमार कुमारी कुमार कुमारी जय कुमार कुमारी ನಿಶ್ಚಿತವಾಗಿ ಸಮರ್ಥರು ಈ ಮಧ್ಯೆ ಎದುರಾಗಿ ಹೇಳಿದಾಗ ಮುಖ್ಯ ದೇವಾಚಾರ ನಿಶ್ಚಯ ಅಂದಲ್ಲ ನೀನ್ ನಿಶ್ಚಯ ಮಾಡ್ಕೊಡಿ ಅಂದಾಗ ನಮಗಂತೂ ಸ್ವಲ್ಪ ಕಲ್ಪನಾಕ್ ಬರ್ಲಿಕ್ಕಂತ ಮುಖ್ಯ ದೇವ ಯಾರಂದ್ರ ಸದ್ಗುರುನಾಥ ಮಾತ್ರ ಮುಖ್ಯ ದೇವ. ಇಷ್ಟು ಮೊದಲ ಕಲ್ಪನಾಕ್ ಬಂದ್ರೆ ತುಕಾರಾಮ್ ಮಹಾರಾಜರಂದ್ರು ಸಕಲ ದೇವಾಂಶ ದೈವತ ಅಂದ್ಬಿಟ್ರು. ನಿನಗ ಅನುಗ್ರಹ ಮಾಡಿದಂತ ಸದ್ಗುರುನಾಥ ಎಲ್ಲಾ ದೇವರ ದೇವ. ಎಲ್ಲಾ ದೇವರಂದ್ರೆ ಎಷ್ಟು ದೇವರಿದ್ದಾರೆ ಅಂತಿದ್ರು 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಸಮರ್ಥರಂತರು ಅಂತಾರ ದೇವಾಚ ಗಣನ ಕೋಣಕರಿ ಅಂತಾರ. ದೇವ್ರ ಲೆಕ್ಕ ಹಾಕ್ಲಿಕ್ಕೆ ಎಲ್ಲಿ ಸಾಧ್ಯದ? ಎಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಒಂದ್ ಮುಳುಗ್ತೇವು, ಒಂದ್ ಕಲ್ ಸಿಗ್ತದ, ಕಲ್ ತಗೊಂಡು ಬರ್ತೇವು, ದೇವ್ರಂತ ಇರ್ತೇವೆ. ಕೆಲವೊಂದು ಕಡೆ ಜಗಲಿ ಮೇಲೆ ದೇವ್ರುಗಳು ಇಷ್ಟಾಗ್ಯಾವ, ಪೂಜಾ ಮಾಡೋದು ಅಂದ್ರೆ ಕೆಲವೊಬ್ಬರಿಗೆ ಮೈ ನಡಗಿದಂಗ ಆಗ್ತದೆ. ಹಂಗಪ್ಪ ನಂಗ ಆಗ್ತದೆ. ಒಂದು ದೇವ್ರು ಬಿಟ್ಟು ಸಮಸ್ಯೆ ಆಗ್ತದೆ, ಒಂದು ದೇವ್ರು ಬಿಡಂಗಿಲ್ಲ, ಎಲ್ಲಾ ದೇವ್ರಿಗೆ ಮಾಡ್ಕೊತ ಕೊಡ್ಬೇಕು. ನೀವು ಮಾರ್ಗ ಸಿಕ್ಕಾಗ ನಾವು ಇದನ್ನ ತಿಳ್ಕೊಳ್ಳಿಲ್ಲ, ನಮ್ಮ ಭಕ್ತಿ ಒಳಗೆ ಭಯ ಬರ್ಲಿಲ್ಲ ಅಂದ್ರೆ ಅದು ಭಕ್ತಿನೇ ಅಲ್ಲ. ನಾವು ಗುರುನಾಥನ ಭಕ್ತಿ ಮಾಡ್ಲಿಕ್ಕತ್ತೇವಲ್ಲ, ಈಗ ಉಪದೇಶ ಕೊಟ್ಟ ಸದ್ಗುರುನಾಥನ ಭಕ್ತಿ ಮಾಡ್ಲಿಕ್ಕತ್ತಲ್ಲ, ಭಕ್ತಿ ಜೋಡಿ ಭಯ ಬೇಕು. ಅಷ್ಟೇ ನಡೀದಿಲ್ಲ, ಬರೇ ಭಯ ಇದ್ರೂ ನಡೀದಿಲ್ಲ. ಅದ್ರ ಜೊತೆ ಭಾವ ಬೇಕು. ಭಯನೂ ಬೇಕು, ಭಾವನೂ ಬೇಕು. ಭಾವೇ ವಿನ ಭಕ್ತಿ ಅಂತ ಜ್ಞಾನೇಶ್ವರ ಮಹಾರಾಜರು ಭಾವೇ ವಿನ ಭಕ್ತಿ, ಭಕ್ತಿ ವಿನ ಮುಕ್ತಿ, ಬಳೆ ವಿನ ಶಕ್ತಿ ಬೋಧುವುದೇ ಅಂದಾಗ ಭಕ್ತಿ ಒಳಗ ಭಾವ ಬೇಕು, ಭಯ ಬೇಕು. ಭಯ ಅಂದ್ರೆ ಹೆಂಗಿರ್ಬೇಕು? ನಮ್ದು ಭಯ ಅಂದ್ರೆ ಏನು? ಮಹಾರಾಜರು ನೋಡಿದ್ರು ಕೂಡ ಒಂದು ನಮೂನಿ ದೂರ ನಿಂದಿರ್ಬೇಕಂತ ಹಿಂಗೆಲ್ಲ. ಮಹಾರಾಜರು ಎದುರಿಗಿದ್ರು ಸಹಿತ ನಾವು ಎಷ್ಟು ವಿನೀತ ಭಾವದಿಂದ ಇರಬೇಕು ಅನ್ನುವಂತ ತಿಳ್ಕೊಂಡಿರ್ಬೇಕು. ಈಗ ತಂದಿರ್ತಾನ ಮನ್ಯಾಗ ಹಿರಿಯವ, ಅವ್ರ ಬಂದು ಮಗ ಶೆಟ್ಟದ ಅಡ್ಡಾಡ್ಕೊತ ಶೆಟ್ಟದ್ ನೋಡ್ಕೊತ ಅವ್ರಿಗೆ ಏನೇನೋ ಮಾಡ್ಲಿಕ್ಕಂತ ಅಂದ್ರೆ ಅವ್ನ ತಂದೆ ಭಯ ಇರುತ್ತೆ. ಹಂಗ ಸಪ್ತಾಕ್ ನಾವು ಬಂದೆವು, ಸತ್ಸಂಗಕ್ಕೆ ಬಂದೇವು. ಈಗ ಸಪ್ತಾದಾಗ ನಾವಿದ್ದೇವೆ. ಇಲ್ಲಿ ಯಾರನ್ನ ಸ್ಥಾಪನಾ ಮಾಡೇವು ನಾವು? ಮಹಾರಾಜರಿದ್ದಾರೆ. ಇಲ್ಲಿ ಸ್ಥಾಪನಾ ಅಂದ್ರೆ ಫೋಟೋ ಸ್ಥಾಪನಾ ಎಲ್ಲಿದು? ಆ ನಿರ್ವಿಕಾರ ಸದ್ಗುರುಗಳು ಇಲ್ಲಿ ಬಂದು ಉಪಸ್ಥಿತರಿದ್ದಾರೆ. ಈಗ ಅವ್ರು ಇಲ್ಲಿ ಇದ್ದಾರ ಅಂತಂದಾಗ ನಾವು ಹೆಂಗಿರ್ಬೇಕು ಅನ್ನೋದು ಒಂದೇದ್ದು ವಿನೀತರಾಗಿರ್ಬೇಕು. ನಾವು ಸತ್ತಾಕ್ ಬಂದಾಗ ಸತ್ಸಂಗದಾಗಿದ್ದಾಗ ಮಹಾರಾಜರಲ್ಲಿ ಆ ಒಂದು ಪೀಠದ ಮೇಲೆ ಇದ್ರಂದ್ರೆ ನಾವು ಸುಮ್ಮನೆ ಹೆಂಗಿರ್ಬೇಕಂದ್ರೆ ಹೆಂಗಿರ್ಬೇಕು. ಅದ್ರಾಗ ಏನು ಎತ್ತರ ಬರೋದು, ಯಾವಾಗರ ಎದ್ದು ಹೋಗೋದು. ಆಮೇಲೆ ಇನ್ನೊಂದು, ನಾವು ತಿಳ್ಕೊಂಡೇವು ತಿಳಿದೆವು ಅನ್ನುವಂಥದ್ದು ಮೊದಲು ಅರಿಬೇಕು. ವೇದಶಾಸ್ತ್ರಗಳಿಗೆ ತಿಳಿಲಾರದಂತಹ ಪರವಸ್ತುವನ್ನು ನಾವೇನ್ ತಿಳ್ಕೊಳಿಕ್ ಸಾಧ್ಯದ? ಬಹಳ ಆದ್ರೆ ಮಹಾರಾಜರು ಹೇಳಿದ್ದಾರೆ, ನಾವು ಮಹಾರಾಜರು ನೋಡೇವು, ಮಹಾರಾಜರು ಹಿಂಗಿದ್ರು, ಹಂಗೆ ಮಾತಾಡ್ತಿದ್ರು, ಹಂಗೆ ಕೂಡ್ತಿದ್ರು, ಹಿಂಗೆ ಮಾಡ್ತಿದ್ರು, ಇದಕ್ಕೆ ತಿಂತಿದ್ರು, ಇದು ಸೇರ್ತಿತ್ತು, ಅದು ಸೇರ್ತಿತ್ತಲ್ಲ. ಅವರ ಏನೇನೋ ಕೆಲವೊಂದು ಬಾಹ್ಯ ಗುಣಗಳ ಬಗ್ಗೆ ನಾವು ಇದು ಮಾಡ್ಕೋತೀವಿ, ಹಿಂಗಿದ್ರಂತೆ. ಆದ್ರೆ ಆಂತರಿಕವಾಗಿ ಅವರ ಸ್ವರೂಪ ಹೆಂಗಿತ್ತು ಅನ್ನುವಂಥದ್ದು ನಾವು ಅವ್ರು ಇದ್ದಾಗತ್ರ ಒಳಗೆ ಹೋಗಿ ನೋಡ್ಲಿಲ್ಲ. ಈಗ ಅದನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಾಸ್ಕೊಂಡು ಒಬ್ಬಾರ ಕುಮಾರಿ ಕುಮಾರ ಕುಮಾರಿ ಕುಮಾರ ಕುಮಾರಿ
ಅದ್ರ ಸಂಬಂಧ 6ನೇ ದಶಕ ಮಾಡಿದ್ರು. 6ನೇ ದಶಕ ಏನು? ದೇವಶೋಧನ ನಿರೂಪಣ. ದೇವಶೋಧನ ನಿರೂಪಣ ಅಂದ್ರೆ ನೀವು ಮುಖ್ಯ ದೇವನನ್ನು ಶೋಧ ಮಾಡ್ರಿ ಅಂತ ಹೇಳಿದ್ರು. ಅಲ್ಲಿ ತನಕ ನವೀನ ಭಕ್ತಿಗಳು ಹೇಳಿದ್ರು, ಗುರು ನಿಶ್ಚಯ ಹೇಳಿದ್ರು, ಆಮೇಲೆ ಗುರು ಲಕ್ಷಣ ಹೇಳಿದ್ರು, ಶಿಷ್ಯ ಲಕ್ಷಣ ಹೇಳಿದ್ರು, 5ನೇ ಸಮಾಸದಾಗ ಎಲ್ಲ ಜ್ಞಾನದ ಬಗ್ಗೆ ಹೇಳ್ಕೊತ ಬಂದ ಇನ್ನು ನೀವು ಬರೇ ತಿಳ್ಕೊಂಡ್ರೆ ಆಗುದಿಲ್ಲ. ಮುಖ್ಯ ದೇವ ಯಾರು ತಿಳ್ಕೊಬೇಕಂತ ಅವರು ಚಿತ್ತ ಸುಚಿತ ಕರಾವೆ ಅಂತ ಮೊದಲೇ ಹೋಗಿನ ಉದಯ. ಚಿತ್ತ ಸುಚಿತ ಕರಾವೆ, ಬೋಲಿಲೆ ತೇ ಜೀವಿ ಧರಾವೆ, ಸಾವದ ಹೋವು ನೀ ಬಯಸಾವೆ ನಿಮಿಷ ಏಕ ಅಂತ ಹೇಳಿ 6ನೇ ದಶಕ 1ನೇ ಸಮಾಸ ಮೊದಲೇ ಹೋಗಿನೇ ಹೇಳಿದ್ರು. ಏನ್ ಹೇಳಿದ್ರು? ನಿಮ್ಮ ಮೊದಲ ಚಿತ್ತ ಸುಚಿತ ಮಾಡ್ಕೊಂಡು ಕೂಡ್ರಿ. ಇಲ್ಲಿ ಕೂತಿರ್ಲ ನಿಮ್ಮ ಚಿತ್ತ ಹೆಂಗಿರ್ಬೇಕಂದ್ರೆ ಪೂರ್ಣ ನಿಮಗೆ ಈ ಮೊಬೈಲ್ ಇರ್ತಾವ ನೋಡು ಸಂತೋಷ, ಅವನಿಗೆ ಮೆಮೊರಿ ಎಲ್ಲ ಪೂರ್ಣ ಖಾಲಿ ಮಾಡಿಬಿಡುದು ಅಂತ. ಎಲ್ಲ ಏನು ಮಾಡೋದು ತುಂಬ್ಕೋದು. ಅಲ್ಲಿ ಬಂದು ಖಾಲಿ ಮಾಡಿಬಿಡು. ಖಾಲಿ ಮಾಡಿ ಅದು ತುಂಬ್ಕೊಂಡಂತ ಸೇವ್ ಮಾಡ್ಕೊಂಡು ಹೋಗ್ಬಿಡುದು. ಬರೀ ತುಂಬ್ಕೊಂಡ್ಬಿಟ್ಟು ಹೋದ್ರೆ ಮತ್ತೊಂದು ಏನಾರ ಇವತ್ತು ಹೋಗ್ಬೋದು. ಸೇವ್ ಮಾಡಿಬಿಡುದು. ಅದಕ್ಕೆ ಅವ್ರು ಮತ್ತೆ ಹಂಗಾಗ್ಬೇಕಾದ್ರೆ ನಿಮ್ ಚಿತ್ತ ಸುಚಿತ ಮಾಡ್ಕೊಂಡು ಇಲ್ಲಿ ಯಾಕೆ ಕೂತಾಗ ಯಾರು ಹೇಳಿಕಂತಾರ, ಅವೇನು ಹೇಳ್ತಾನ, ಅವ್ರ ವಯಸ್ಸು ಏನ್ ಮಾತ, ನಮ್ಮ ಮುಂದಿನ ಹುಡುಗ, ಇವೆಲ್ಲ ತರ ತೆಗೆದುಬಿಡ್ರಿ. ನಮ್ಗಿಂತ ಸಣ್ಣ ಅವ್ರು ಜ್ಞಾನೇಶ್ವರ ಮಹೋದಯರು. ನನಗೀಗ 68 ಆಗ್ಯಾವ ಅಂತ ತಿಳ್ಕೊರಿ, ಉದಯಗೆ 65 ಆಗ್ಯಾವ. ಜ್ಞಾನೇಶ್ವರ ಮಹೋದಯವ್ರಿಗೆ ಬರೀ 16 ವರ್ಷದಾಗ ಅವರು ಜ್ಞಾನೇಶ್ವರಿ ಗ್ರಂಥ ಬರೆದ್ರೆ ಜ್ಞಾನೇಶ್ವರಿ ಎಷ್ಟು 16 ವಯಸ್ಸಿನಾಗ ಬರೆದ್ರು. 21 ವಯಸ್ಸಿನಾಗ ಬಂದು ಕೆಲಸ ಮುಗಿತು ಅಂತ ಹೇಳಿ ಅಮಿತಾತೋ ಅಂಚ ಗಾವ ಅಂಚ ರಾಮ ರಾಮ ಯಾವ ಗೋತ ಜೀವಿನಿ ಸಮಾಧಿ ತಗೊಂಡ್ಬಿಟ್ರು. ಅವ್ರು ಜೀವಂತ ಸಮಾಧಿ ತಗೊಂಡ್ರು. 21ನೇ ವರ್ಷದ ಹುಡುಗ ಜೀವಂತ ಹೋಲಿನ ಗವ್ಯಾಗ ಕೂಡ್ತಾನೆ. ನೀವು ಬಾಗಲಕ ಇದು ಹಾಕ್ಬಿಡ್ರಿ, ಕಣ್ಣು ಹಚ್ಚಿ ಬಿಡ್ರಿ ಅಂತಂದ್ರ ಅದ್ ಏನದ? ಈಗ 90-94 ವರ್ಷ ಆದ್ರೂ ಸಹಿತ ಈ ಸಾಹಿತಿ ಅಂದ್ರೆ ಗಡಗಡ ನಡುಗ್ತಾರೆ. ನನಗೆ ಅದೇ ಚಿಂತೆ ಆಗ್ಯದಂತ. 94 ವರ್ಷ ಬದುಕಿರ್ತ ಏನ್ ಕಮಾಯಿ ಮಾಡಿದ್ರಪ್ಪ ಇವ್ರು 94 ವರ್ಷ ಬದುಕಿ? ಮಹಾರಾಜರ ಸಿಕ್ಕರು ಸಹಿತ ಮಹಾರಾಜರ ಮುಖ್ಯ ದೇವ ಅನ್ನೋದು ಗೊತ್ತಾಗಿಲ್ಲ. ಏನ್ ತಗೊಂಡು ಏನ್ ಮಾಡುದು? ಹೌದು, ನಮ್ಮ ಮಹಾರಾಜರ ಹತ್ರ ಕೋಡಿಗಳು ಏನ್ ಕಡಿಗೂ ತಿಳಿಲಿಲ್ಲ. ಏನ್ ಮಾಡ್ಬೇಕಿನ್ನವರು? ಏನ್ ಮಾಡ್ಬೇಕು? ನಾ ದೇವ್ರವಾಗಿ ಬಂದ್ರು ಅಂತ ಹೇಳ್ಬೇಕನ್ನ ಅವ್ರು? ಎಂದೂ ಹೇಳುವುದಿಲ್ಲ. ನಾವು ಅವ್ರ ಪ್ರೇಮ ತಿಳ್ಕೋಬೇಕು. ಯಾಕಂದ್ರೆ ಭಗವಂತನ ಸ್ವರೂಪ ಪ್ರೇಮದ. ನಮಗ್ ಪ್ರೇಮ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಭಗವಂತನ ಸದ್ಗುರುನಾಥನ ಸ್ವರೂಪದ ಬಗ್ಗೆ ನಮಗ್ ಸ್ವಲ್ಪ ಜ್ಞಾನ ಇಲ್ಲ. ಒಬ್ಬರನ್ನ ಪ್ರೇಮ ಮಾಡ್ತೇವೆ, ಒಬ್ಬರು ಮಾಡೋದಿಲ್ಲ. ಒಬ್ಬರ ಬಗ್ಗೆ ಅತಿ ಪ್ರೇಮ, ಒಬ್ಬರ ಬಗ್ಗೆ ಪ್ರೇಮನೇ ಇಲ್ಲ. ಒಬ್ಬರ ಬಗ್ಗೆ ದ್ವೇಷ ನೀ ದ್ವೇಷ ಮಾಡೋರಂತಲೂ ನಿನ್ನ ಗುರುನಾಥನೇ ಇದ್ದಾನೆ, ಪ್ರೇಮ ಮಾಡೋರಂತಲೂ ನಿನ್ನ ಗುರುನಾಥನೇ ಇದ್ದಾನೆ. ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿದಂತಹ ಆ ಪರವಸ್ತುವನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ವರ್ಷ ನೀ ಖೇದ ಮಾಡಿದ್ರೆ ಏನಾಗೋದು? ಎಷ್ಟು ವರ್ಷ ಭಕ್ತಿ ಮಾಡಿದ್ರೆ ನಿನಗೆ ಮುಖ್ಯ ದೇವ ತಿಳಿತಾನ? ತಿಳಿದಿಲ್ಲ. ನಿಮ್ಗೆ ಅದೇ ಹೇಳಿದ್ರು ಸಕಲ ದೇವಾಂಚೆ ದೈವತ. ನಿನಗೆ ಗುರುನಾಥ್ ನಿಮ್ಗೆ ಕೊಟ್ಟಂತ ಗುರುನಾಥ ಬರೇ ಬೆಳ್ಳಗ ಎತ್ತರ ಬಗಲ್ ಕಚ್ಚೆ ಹಾಕೊಂಡು ರುಮಾಲ್ ಹಾಕೊಂಡು ಇದಷ್ಟೇ ನಿಮ್ಮ ಗುರು ದೇವ್ರಲ್ಲ. ನಮ್ಮ ದೇವ್ರು ಇದನ್ನ ಭಕ್ತಿ ಮಾಡ್ರಿ, ಅದನ್ನ ತೋರಿಸ್ತಾನೆ ಅಂತ ಹೇಳಿದ್ರು. ಇದನ್ನ ಪ್ರೇಮ್ ಮಾಡ್ರಿ, ಅದನ್ನ ತೋರಿಸ್ತೀನಿ. ಇದಕ್ಕಿಂತ ಮೊದಲು ನಿಮ್ಮನ್ನ ನಾ ಹೆಂಗ್ ಪ್ರೇಮ್ ಮಾಡಿ ನೋಡಿದ್ರು ಅವರು? ಏನೂ ಇಲ್ಲ. ನಮ್ಮಂತ ಪಾಮರನ್ನ ಬಂದು ಒಪ್ಪಕೊಂಡಂಗ ಮಾಡಿದ್ರು. ಗುಣ ದೋಷ ಯಾತಿನ ವಿಚಾರಿ ಕಾವಲಿನ ಪಾಯಿ ಆಪುಲಿಯ ಕಾವಲಿನ ಪಾಯಿ ಆಪುಲಿಯ ಗುಣ ದೋಷ ಯಾತಿನ ಗುಣದೋಷ ಯಾತಿನ ವಿಚಾರಿಕ ಏನು ನೋಡಿಲ್ಲ. ನಾವು ಬರೇ ನೋಡಿದ ಮೇಲೆ ಅವ್ರ ಮನೆಗೆ ಹೋಗ್ತೇವೆ. ಮತ್ತ ನಮ್ಮ ದೃಷ್ಟಿ ಅವ್ರ ದೃಷ್ಟಿಗೆ ಹೆಂಗದ ಅಂದ್ರೆ ನಮ್ಮ ದೃಷ್ಟಿಯೊಳಗೆ ಬರೇ ದ್ವೇಷ ದುಷ್ಟ ಕೆಟ್ಟ ಗುಣಗಳೇ ಕಾಣಿಸ್ತಾವ. ಹೊತ್ತು
9 ಚಲೋ ಗುಣ ಇದ್ದು 1 ಕೆಟ್ಟ ಗುಣ ಇದ್ದದ್ರ ನಾವು 10 ಕೆಟ್ಟದ್ದು ಮಹಾರಾಜರು ನಮ್ಮ 9 ಕೆಟ್ಟಿದ್ದು 1 ಚಲೋ ಗುಣ ನಮ್ಮನ್ನ ಆರಿಸ್ಕೊಂಡು ಇವತ್ತಿನ ದಿವಸ ಬಂಗಾರ ಮಾಡಿಬಿಟ್ರು. ಕಾವದಿಲ್ಲ ಪಾಯ ಪುಣ್ಯ ಅಲ್ಲಿ ಕೂಡಲಿಲ್ಲ ನಮಗೆ ಯಾರಿಗೂ ಅವರು. ನಾನು ಗುರಣ್ಣ ಅಂತೂ ಸಣ್ಣವರಿದ್ದು ಬರಿ ಗುರು ಶಂಕರು ಬರ್ರಿ ನಾವು ಊಟ ಕೂತ್ರ ನಾನಾ ಸಾಹೇಬ್ರು ಬಡಿಸಿ ನಾನಾ ಬಾಯಿ ಗುರು ಶಂಕರು ಹಾಕಂತೇಳಿ ಹಾಕ್ತೀವಿ. ಯಾಕೆ ಮಾಡ್ತಾರೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ನಮ್ಮಂತ ಸಣ್ಣ ಹುಡುಗರು ಮುಂದೆ ಎಷ್ಟು ಪ್ರೇಮ ಬಹಳ ಕಠಿಣ ಅದ. ಮುಖ್ಯ ದೇವ ನಮಗೆ ತಿಳಿದಿಲ್ಲ, ಅವನ ಸ್ವರೂಪ ತಿಳಿದಿಲ್ಲ, ಅವನು ಮಾಡಿದ ಪ್ರೇಮ ತಿಳಿದಿಲ್ಲ, ಅವನಂತಲ್ಲಿರುವಂತ ವೈರಾಗ್ಯದ ಭಾವ ತಿಳಿಲಿಲ್ಲ, ಅವನಂತಲ್ಲಿ ಇರುವಂತಹ ಶುದ್ಧ ಸತ್ತು ಗುಣ ತಿಳಿಲಿಲ್ಲ, ಅವನಂತಲ್ಲಿರುವಂತಹ ಸತ್ಯ ತಿಳಿಲಿಲ್ಲ, ಅವನಂತಲ್ಲಿರುವಂತಹ ನಿರ್ಭಯ ಸ್ವಭಾವ ತಿಳಿಲಿಲ್ಲ, ಅವನಂತಲ್ಲಿರುವಂತಹ ಪ್ರಬಲ ವೈರಾಗ್ಯ ತಿಳಿಲಿಲ್ಲ ಅಂದ್ರೆ ಏನಾದಂಗ? ತುಕಾರಾಮ್ ಮಹಾರಾಜರಂದ್ರು ತುಕಾಮಣೆ ಜೋಳು ಐಶಿ ಅಂಚಿ ಇಟ್ಕೊಂಡ ಅವ್ರ ಮೋತಿಗೆ ಅನಬಾರ್ದನ್ನ ಹೊಂದು ಬಿಟ್ಟು. ಅದಕ್ಕ ಸಮರ್ಥರು ನಿರ್ಯಾಣಾಗ 50 ವರ್ಷ ಆಗ್ಬೋದು. ಸಮರ್ಥರ ಅವತಾರ ನಮಗಾಗಿ ನಮ್ಮ ಉದ್ಧಾರಕ್ಕಾಗಿ ಅವತಾರ ತೊಟ್ಕೊಂಡು 125ನೇ ವರ್ಷದ ಉತ್ಸವ ಬರ್ಲಿಕ್ಕಂತದ. ವೈಭವ ಎಲ್ಲ ಮಾಡಬೇಕಾಗ್ಯದಂತ ಕರೆ ಆಂತರಿಕವಾಗಿ ಹೃದಯ ವೈಭವ ಎಲ್ಲ. ಇದೇ ಮನುಷ್ಯ ನಾವೀಗ ಮನುಷ್ಯರಂತೇವ್, ಸಾಲೊಡಿಗೆ ಕುಳ್ಕಣ್ಯಾರಂತೇವ್. ವಶಿಷ್ಠ ಋಷಿಗಳನ್ನು ರಾಮನೇ ಏನಪ್ಪಾ ಅಂದ್ರೆ ಸ್ವತಃ ಅವತಾರದೊಳಗೆ ಬಂದ ರಾಮ ಗುರುವಾಗಿ ಅವರು ಪಡ್ಕೊಂಡು ಅನನ್ಯವಾಗಿ ಸೇವಾ ಮಾಡಿದ. ರಾಮಕೃಷ್ಣ ಆದಿ ಕರೋನಿ ಕೇಲೆ ಗುರು ಭಜನಿ ಸಿದ್ಧ ಸಾಧು ಆನಿ ಸಂತ ಜನಿ ಗುರುದಾಸ್ಯ ಕೇಳಿ. ಇವರೆಲ್ಲ ಗುರುವಿನ ದಾಸ್ಯತ್ವ ಮಾಡ್ಯಾರ. ಮಾಡ್ರಿ ಅವನು ಸ್ವರೂಪ ಗೊತ್ತಾಗ್ತದೆ. ಅದಕ್ಕೆ ಅವರಂದ್ರು ಬಾಬಾಸಾಹೇಬ್ ಮಹಾರಾಜರು ಸುಮ್ಮನೆ ರಾತ್ರಿ ಭಜನೆ ಆಗಿರ್ಲಿಲ್ಲ. ಗುರು ಚರಣಿ ಸೇವಿತ ಭಾವೆ ಆಪು ಆಪು ಬೇಕೇವೆ ಹಂಗ ಮಾಡಿದ್ರು. म्हणून गुरु शिवाजाने रूप ध्यानासी अनाने देव गुरुपासी आहे वारंवार सांगू काय ಎಷ್ಟು ಹೇಳ್ಕೊಂಡು ಕೊಡು. ಪ್ರತಿ ಸಪ್ತಾಹದಾಗ ಪ್ರತಿ ದಿವಸ ಅಂತೇವ್ ಕರೆ ವಾರಂವಾರ ಹಂಗ ಹೇಳಿದ್ರು ಸಹಿತ ನಮ್ಮ ದೇವಿ ಭಾವ ಕೊಡಕ್ ಅಂತೇಳಿ ನಮ್ಮ ಮಹಾರಾಜರಿಗೆ ನಡೀತದ ಅಂತೇವ್ ನಾವು. ಮನೆಯೊಳಗ ಎಲ್ಲಾ ನೋಡ್ರಿ ಮಡಿ ನಮ್ಮ ಮಹಾರಾಜರಿಗೆ ನಡೀತದ. ಆದ್ರೆ ಆ ದೇವ್ರು ನಡೀಲ್ಲ. ಮಹಾರಾಜರಿಗೆ ಹೂ ಇರ್ಲಿಲ್ಲ ನಡೀತದ, ಏನಿರ್ಲಿಲ್ಲ ನಡೀತದ. ನಮ್ಮ ಮಹಾರಾಜ ಬಹಳ ಸಾದಾ ಇದ್ರು. ಅಂದ್ರ ನಮಗ ಮಹಾರಾಜ ಇದು ಗೊತ್ತಾಗಲಿ ಅಂತ ಹೇಳಿ ಮುಖ್ಯ ದೇವಾಚ್ಯ ನಿಶ್ಚಯ. ಇವತ್ತಿನ ದಿವಸ ಇನ್ನು ಸಂಜೆ ಮಧ್ಯಾಹ್ನ ಬಂದಿದ್ದು ಇನ್ನ ಪ್ರವಚನಾದಿಗಳು ಆಗ್ತಾವ. ಅವರು ಮುಖ್ಯ ದೇವ ಯಾರು ಅನ್ನುವಂಥದ್ದು ಎಲ್ಲರ ಹೃದಯದೊಳಗ ಅದು ಪೋಸ್ಟ್ ಮಾಸ್ಟರ್ ಸಿಕ್ಕ ಹೊಡಿತಿಲ್ಲ. ಹಂಗ ಸಿಕ್ಕ ಹೊಡೆಯಂಗ ಇವತ್ತಿನ ದಿವಸ ಆಗ್ಬೇಕು. ನಾಳೆ ಮುಖ್ಯ ಭಕ್ತಿ ಹೆಂಗಿರ್ತಾನ, ಅವನು ಹೆಂಗಿರ್ತಾನ, ನಾವು ಹೆಂಗಿದ್ದೇವು, ಇದ್ರ ಬಗ್ಗೆ ಆಗ್ಬೇಕು. 3ನೇ ದಿವಸ ಜೀವ ಮತ್ತು ಶಿವ, ನಾವು ಮತ್ತು ಸಮರ್ಥರು ಒಳಗೆ ಭೇದ ಏನದ. ಅಕಸ್ಮಾತ್ ಸಮರ್ಥರು ಸಂತೋಷಗೊಂಡ್ರು ಅಂದ್ರೆ ನಾವು ಅವರು ಒಂದೇ ಸ್ವರೂಪ ಅನ್ನುವಂಥದ್ದು ಗೊತ್ತಾಗೋದೇ ವಿಮಲ ಬ್ರಹ್ಮ ನಿರೂಪಣೆ. ಅದನ್ನು ಮಾಡೋನು. ಅದಕ್ಕೆ ಯಾರು ಎಷ್ಟು ಹೇಳ್ತಾರೆ ತಲೆ ಕೆಡಿಸ್ಕೋಬೇಡ್ರಿ. ಹೇಳೋರು ಚಲೋ ಹೇಳ್ರಿ. ಎಷ್ಟು ನಮ್ದು ವಿಚಾರ ಮಾಡಿದ್ರೆ ಈಗ ನಾ ಹೇಳ್ಬೇಕು ಇಲ್ಲ ಉದಯ ಹೇಳ್ಬೇಕು. ಮತ್ತೆ ಯಾರಿದ್ದೀರಿ ಹೇಳೋರು ನೋಡಿ ಹೇಳ್ರಿ ನೋಡು ಒಬ್ಬರನ್ನ ಹೇಳ್ತೀವಿ ಅಂತ ಬಂದಿರ ಬರೋದು. ಯಾಕಂದ್ರೆ ಅದ್ರ ಏನು ಶ್ರಮ ಅದ. ಬರೇ 4 ಅಕ್ಷರ ತಗೊಂಡು ಈ ಕಡೆದ ಆ ಕಡೆ ಹಾಕಿ ಆ ಕಡೆದ ಈ ಕಡೆ ಹಾಕಿ ಇರುದೇ ರೊಕ್ಕ ಕಡಿಮೆ ದೊಡ್ಡ ದೊಡ್ಡ ವ್ಯವಹಾರ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ? ಮೊದಲು ಲಕ್ಷ ಯಾಕಪ್ಪ ಕಿಸದಾಗ ಒಂದು 10 ರೂಪಾಯಿ ಇಟ್ಕೋದ ಹೊಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗಿ ನಾ ಅದಲ್ಲ ಆದ್ರೆ ಏನು ಅದಂಗೆ ಆಗ್ತದೆ? ಹೌದು. ಅದಕ್ಕೆ ಅಷ್ಟು ರೊಕ್ಕ ಬೇಕು. ಹಂಗ ಅಷ್ಟು ಜ್ಞಾನ ಸಂಪನ್ನ ನಾವು ಆದೇವಂದ್ರೆ ಹೇಳಿಕ್ ಬರ್ತದ. ಸಮರ್ಥರು ಸಂತೋಷಪಟ್ಟು ನಾವು ಹೇಳ್ತಿರೋದಿಲ್ಲ. ಸಮರ್ಥರು ಏನ್ ಹೇಳ್ಬೇಕು ಅದ್ರಾಗಿದ್ದು ಒಂದು 10 ರೂಪಾಯಿ 5 ರೂಪಾಯಿ 100 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಆತರ ನಮ್ಗೆ ಸ್ಟಾಕ್ ಇರಂಗಿರ್ತದೆ. ಅಷ್ಟು ನಾವು ಮಾಡ್ಬೇಕಾದ್ರೆ ಪ್ರವಚನ ಹೇಳೋರು ಓದ್ಬೇಕು.
ಓದ್ಲಾರ್ದ ಏನೂ ತಿಳಿದಿಲ್ಲ, ಕೇಳಲಾರ್ದನು ಏನೂ ತಿಳಿದಿಲ್ಲ. ऐकल्या विना कळले, शिकले विना शहाणपण झाले, ऐशे नाही देखिले भूमंडळी समर्थ. हे ಕೇಳಾರ್ದ ನಮಗೆಲ್ಲ ತಿಳಿದ್ರಿ, ನಾವು ಅವಾಗೇನು ತಿಳಿದಿಲ್ಲ ಅಂತ ತಿಳ್ಕೋದು. ಓದ್ಲಾರ್ದನ ಶಾಣೆ ಆದ್ಯಂತ ಆಗ್ತಾನೆ ಹಂಗಲ್ಲ. ಅದಕ್ಕೆ ನಾವು ನೀವುಗಳೆಲ್ಲ ಇವತ್ತಿನ ಒಂದು ಮುಖ್ಯ ದೇವನ ನಿಶ್ಚಯ ಮಾಡಿಕೊಂಡು ನಾಳೆ ಮುಖ್ಯ ಭಕ್ತ ನಾವೇ ಹಂಗಿರ್ಬೇಕು ನಿಶ್ಚಯ ಮಾಡ್ಕೊಂಡು ನಾಳೆ ವಿಮಲ ಬರಬೇಕು, ಜೀವ ಶಿವ ನಿಶ್ಚಯ ಆಗ್ತದೆ. ಈ 3 ದಿವಸ ಇದೇ ವಿಷಯದೊಳಗೆ ಎಲ್ಲರೂ ಮಾತಾಡ್ಬೇಕಂತೇಳಿ ನಮ್ಮ ಇಚ್ಛೆ ಅದ. ಮತ್ತು ಸಮರ್ಥ ಪ್ರೇರಣಾನೇ ಇರಬೇಕು ಅಂತ ಅನಿಸ್ತದೆ. ಅದಕ್ಕೆ ಅದ್ರ ಬಗ್ಗೆ ಇನ್ನೂ ಸ್ಟಡಿ ಮಾಡ್ಕೊಂಡು ತುಕಾಮಣಿ ಸದ್ಗುರು ಸೇವಾ ಸಕಲ ದೇವ ಹರಿ ತುಕಾಮಣಿ ಸದ್ಗುರು ಸೇವಾ ಸೇವಾ ತುಕಾಮಣಿ ಸದ್ಗುರು ಸೇವಾ ಸೇವಾ ತುಕಾಮಣಿ ಸದ್ಗುರು ಸೇವಾ ಸೇವಾ ತುಕಾಮಣಿ ಸದ್ಗುರು ಸೇವಾ ಸಕಲ ದೇವ ವರಿಷ್ಠ तुकामणे सद्गुरु सेवा सकल देवा वरिष्ठ सकल देवा वरिष्ठ सकल देवांचे दैवत सकल देवांचे दैवत सकल देवांचे दैवत सकल देवा वरिष्ठ सकल देवा वरिष्ठ सकल देवा सद्गुरुनाथ एकला एकला सकल देवांचे दैवत सकल देवांचे दैवत सकल देवांचे दैवत देवांचे दैवत कल्पाई स्वामी त्याकडा माझ्या सकळा हरिचाराचा कल्पनेची बाजार हो कोण काळी ही संत मंडळी सुखी असो अहंकाराच्या वारा न लागो असा माझा विठ्ठलाचा भाविकाशी नामामणी तया असावे कल्याण जामुगीला पांडुरंग कौमार कुमारी कौमार कुमारी कौमार कुमारी कौमार कुमारी राजा